ತಾವು ಆಲ್ರೆಡಿ ದೀರ್ಘ ಸೇವೆಯನ್ನು ಆಲ್ರೆಡಿ ಸಲ್ಲಿಸಿದಿರಿ ಸರ್. ಸುಮಾರು 27 ವರ್ಷ ಸೇವಾವಧಿಯಲ್ಲಿ ಸೇವೆ ಸಲ್ಲಿಸಿದ್ದೀರಾ, ಇನ್ನೂ ಸೇವೆ ಸಲ್ಲಿಸ್ತಾ ಇದ್ದೀರಾ. ನೀವು ಫೇಸ್ ಮಾಡಿರೋ ಚಾಲೆಂಜಸ್ ಆದರೂ ಏನು, ಅದನ್ನು ಯಾವ ರೀತಿ ನೀವು ಪರಿಹಾರ ಕಂಡುಕೊಂಡಿದ್ದೀರಾ, ಅದನ್ನು ನಮ್ಮ ಮೆಂಬರ್ಸ್ಗಳಿಗೆ ತಾವು ಹೇಳ್ತೀರಾ? ನಮ್ಮಲ್ಲಿ ಅನೇಕ ರೀತಿಯ ಚಾಲೆಂಜ್ಗಳು ಇರ್ತದೆ. ಕೆಲವು ನಮ್ಮಲ್ಲಿ ಒಂದೊಂದು ಥರ ಚಾಲೆಂಜಸ್ ಬರ್ತದೆ. ಕಚೇರಿಗಳಲ್ಲಿ ಕೆಲಸ ಮಾಡೋರಿಗೆ ಬೇರೆ ಚಾಲೆಂಜಸ್ ಬರ್ತದೆ. ಮತ್ತು ಅದೇ ಥರ ಮೇಜರ್ ವರ್ಕ್ಸಲ್ಲಿ ಇರ್ಬೋದು, ನಮ್ಮಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಇರೋದ್ರಿಂದ ಅನೇಕ ರೀತಿಯ ಚಾಲೆಂಜಸನ್ನು ಬರ್ತದೆ. ಅದನ್ನು ನಾವು ಹಂತವಾಗಿ ನಾವು ಯಾವಾಗ ಆ ಚಾಲೆಂಜಸ್ ಎಲ್ಲ ಬರ್ತದೆ ನಮ್ಮ ಗಮನಕ್ಕೆ ಬರ್ತದೆ, ಅಸೋಸಿಯೇಷನ್ ಗಮನಕ್ಕೆ, ಆವಾಗ ಅವರು ಅದಕ್ಕೆಲ್ಲ ಪರಿಹಾರನ ಕಂಡುಕೊಂಡಿದ್ದಾರೆ. ಕೆಲವು ಕಂಡುಕೊಂಡಿಲ್ಲ, ಅದನ್ನು ಮುಂದಿನ ದಿನಗಳಲ್ಲೇ ಕಂಡುಕೊಳ್ಬೇಕಾಗುತ್ತೆ. ಸರ್, ಇನ್ನೊಂದು ವಿಷಯ ಏನಂತಂದರೆ, ಸೋಷಿಯಲ್ ಮೀಡಿಯಲ್ಲಿ ತುಂಬ ಡಿಸ್ಕಷನ್ ಆಗಿರೋಂಥ ವಿಷಯ ಅಂತಂದರೆ, ಯಾರೋ ರಿಟೈರ್ಮೆಂಟ್ ಹತ್ತಿರ ಇರೋಂಥ ಇಂಜಿನಿಯರ್ನ ಪ್ರೆಸಿಡೆಂಟಾಗಿ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಅವ್ರ ಒಂದು ಅನುಭವ ತಗೊಂಡು ಹೊರಟೋಗ್ತಾರೆ. ನೆಕ್ಸ್ಟ್ ನಾವು ಕ್ವಶನ್ ಮಾಡೋಕ್ಕಾಗಲ್ಲ ಅನ್ನೋದು ತುಂಬ ಯಂಗ್ ಇಂಜಿನಿಯರ್ಸಲ್ಲಿ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಯಾರು ಈ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರೆಲ್ಲ ಈಗಿರ್ತಕ್ಕಂಥ ಅಧ್ಯಕ್ಷರ ಜೊತೆ ಇದ್ದವ್ರೇನೆ. ಇವ್ರಿಗೆ 3 ವರ್ಷ ಅವಧಿ ಕೂಡ ಕಂಪ್ಲೀಟ್ ಇರಲಿಲ್ಲ, 4 ತಿಂಗಳು ಕಡಿಮೆ ಇತ್ತು. ಅವ್ರ ಜೊತೆ ಇದ್ದವ್ರಿಗೆ ಅದು ನೆನಪಾಗ್ಲಿಲ್ವಾ? ಯಾಕೆ ಇದನ್ನ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ? ನನಗೆ ಇನ್ನೂ 5 ವರ್ಷ ಸರ್ವಿಸ್ ಇದೆ, ಈ ಅವಧಿ ಮುಗಿಸಿ ಮತ್ತೆ ಇನ್ನೊಂದು ಅವಧಿ ಕೂಡ ನಾನು ಬರ್ತೀನಿ. ಇದು ರಾಂಗ್ ಪ್ರಾಪಗೆಂಡ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಸರ್ವಿಸ್ ಇರಲಿ ಅಥವಾ ಹೆಂಗಿರಲಿ, ಯಾರು ಅರ್ಹರಿದ್ದಾರೆ ಕೆಲಸ ಮಾಡೋದಕ್ಕೆ ಅವ್ರನ್ನ ಆಯ್ಕೆ ಮಾಡಿದ್ದೇ ಆದರೆ ನಮ್ಮ ತಂಡದಲ್ಲಿ ನಾನು ಅರ್ಹರಿದ್ದೀರಿ ಅಂತೇಳಿ ನನ್ನ ಪ್ರೊಜೆಕ್ಟ್ ಮಾಡಿದ್ದಾರೆ. ನನ್ನ ಆಯ್ಕೆ ಮಾಡಿದ್ದೇ ಆದರೆ ನಾನು ಏನು ನ್ಯಾಯ ದೊರಕಿಸ್ಬೋದು ಅದನ್ನು ನಾನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್, ಇನ್ನೊಂದು ಸರ್, ಈ OPS NPS ಈಗಾಗಲೇ ನಮ್ಮ ಸೀನಿಯರ್ ಇಂಜಿನಿಯರ್ಸು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು 2003 ಬ್ಯಾಚ್ ಅವ್ರಿಗೆ ಮಾತ್ರ ನೀವು OPS ಕೊಡಿಸ್ತೀರಾ, ಹಾಗಾದರೆ ಇನ್ನು ಅವ್ರು ಆದಮೇಲೆ ಅಪಾಯಿಂಟ್ ಆಗಿರೋ ಬೇರೆ ಯಾರಿಗೂ OPS ಮಾಡಿಸ್ತೀರಾ ನೀವು? 1/4/2006 ಹಿಂದೆ ಯಾರು ನಮ್ಮಲ್ಲಿ ನೇಮಕಾತಿ ಹೊಂದಿದ್ದಾರೆ ಅವರೆಲ್ಲರೂ OPSಗೆ ಅರ್ಹರಿದ್ದಾರೆ. ಕಾರಣ ಅವರು ಕಾಂಟ್ರಾಕ್ಟ್ ಅನ್ನೋದೊಂದು ಪದ ಬಿಟ್ಟರೆ ನಾವು ಕಾಂಟ್ರಾಕ್ಟ್ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಅವ್ರನ್ನ ರಿಕ್ರೂಟ್ ಮಾಡಿದ್ವಿ. ಅದ್ರ ಬದಲು ಅವರು ಪರ್ಮನೆಂಟ್ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಏನಾದರೂ ಮಾಡಿದ್ದೇ ಆಗಿದ್ರೆ ಅವ್ರಿಗೆಲ್ಲ ಸಿಗ್ತಾ ಇತ್ತು. ಈಗ ಕಾಂಟ್ರಾಕ್ಟ್ ಅನ್ನೋದೊಂದು ಪದ ಬಿಟ್ಟು ಅವರು ಎಲ್ಲ ರೀತಿಯಲ್ಲೂ ಅರ್ಹರಿದ್ದಾರೆ. ಯಾಕೆಂದರೆ ಅವ್ರಿಗೆ ಈ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ, ರೋಸ್ಟರ್ ಬೇಸು ಎಲ್ಲ ಫಾಲೋ ಅಪ್ ಮಾಡಿದ್ದಾರೆ, ಎಲ್ಲ ಕ್ಯಾಟಗರಿ ರಿಸರ್ವೇಷನ್ ಇದೆ. ಏನು ನಾವು ಪರ್ಮನೆಂಟ್ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಏನು ಪ್ರಕ್ರಿಯೆಗಳು ಮಾಡಬೇಕಾಗಿತ್ತು ಆ ಎಲ್ಲ ಪ್ರೊಸೀಜರ್ನು ಕೂಡ ಇಲ್ಲಿ ಅಳವಡಿಸ್ಕೊಂಡು ಅವ್ರನ್ನ ನೇಮಕಾತಿ ಮಾಡಿದ್ದಾರೆ. ಅವರೆಲ್ಲರೂ ಅರ್ಹರಿದ್ದಾರೆ. ಹಾಗಾಗಿ 1/4/2006 ಹಿಂದೆ ಇದ್ದವರಿಗೆ ನಾವು OPS ಮಾಡಿಸ್ಕೊಡ್ತೀನಿ ಅಂತ ಎಲ್ಲ ಕಡೆ ಭರವಸೆ ಕೊಟ್ಟಿದ್ದೀನಿ. ಕಾರಣ ಇಷ್ಟೇ, ನಾವೇನಾದರೂ OPS ಇವ್ರಿಗೆ ಮಾಡಿದ್ದೇ ಆದರೆ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆ ಬರೋಲ್ಲ. ಕಾರಣ 2 ಪೈಸೆನೋ ಅಥವಾ 3 ಪೈಸೆನೋ ಹೆಚ್ಚಿನ ಟ್ಯಾರಿಫಲ್ಲಿ ನಾವು ಅದನ್ನು ಆಡ್ ಮಾಡಿದ್ರೆ ಇವರೆಲ್ಲರೂ ಅದನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅದು ಆದ್ಯಕಲೆ ನಾನು ಆದ್ಯತೆ ಮೇಲೆ ಮಾಡಿಸ್ತೀನಿ. ಅದರ ನಂತರ ಜಾಯ್ನ್ ಆದವ್ರಿಗೂ ಕೂಡ ನೀವು ದಯವಿಟ್ಟು ಹೌದು, ಈಗ ತಾವು ಹೇಳಿದಾಗೆ ಅದರ ನಂತರ ಜಾಯ್ನ್ ಆಗಿದ್ದಕ್ಕೆ ರಾಜ್ಯ ವ್ಯಾಪ್ತಿ NPS ನೌಕರ ಸಂಘ ಅಂತ ಇದೆ. ಆ ನೌಕರ ಸಂಘದ ಜೊತೆಗೆ ನಾವು ಒಡನಾಟ ಇಟ್ಕೊಂಡಿದ್ದೀವಿ. ಅವರು ಏನೇನು ಕಾರ್ಯಕ್ರಮಗಳಿಗೆ ನಾವು ಭಾಗವಹಿಸಬೇಕಾಗಿತ್ತೋ, ಅವ್ರ ಎಲ್ಲ ಸಮಸ್ಯೆಗಳಿಗೆ ಯಾವ್ಯಾವ ರೀತಿ ನಾವು ಪರಿಹಾರ ಕಂಡುಕೊಡ್ಬೇಕಾಗಿತ್ತು, ಅವ್ರ ಆರ್ಥಿಕ ಸಹಾಯ ಇರ್ಬೋದು ಅಥವಾ ಅವ್ರು ಯಾವುದಾದ್ರೂ ಸ್ಟ್ರೈಕ್ ಪ್ರೊಟೆಸ್ಟ್ ಮಾಡೋದಿದ್ರೆ ಅಂಥದಕ್ಕೂ ಕೂಡ ನಮ್ಮ ಸದಸ್ಯರುಗಳೆಲ್ಲ ಹೋಗಿ ಭಾಗವಹಿಸಿದ್ದಾರೆ. ಆ ದಿಕ್ಕಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ಇದು ರಾಜ್ಯ ಸರ್ಕಾರದಲ್ಲಿ ಮಾಡಬೇಕಾಗಿರೋದ್ರಿಂದ ಅವ್ರಿಗೆ ನಾವು ಏನೆಲ್ಲ ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ ಸಹಾಯ ಮಾಡಿ ಅದನ್ನು ಕೂಡ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಈ ಪ್ರೈವೇಟೈಸೇಷನ್ ಬಗ್ಗೆ ನಮಗೆ ತುಂಬ ಭಯ ಇದೆ ಸರ್ ಯಂಗ್ ಇಂಜಿನಿಯರ್ಸಲ್ಲಿ. ಬಿಕಾಸ್ ಈಗ ಸೀನಿಯರ್ ಇಂಜಿನಿಯರ್ಸ್ಗೆ ರಿಟೈರ್ಮೆಂಟ್ ಹತ್ತಿರದಿಂದ ಇರೋದ್ರಿಂದ ಮತ್ತು ಆಲ್ರೆಡಿ OPS ಇರೋದ್ರಿಂದ ಅವರು ಮುಂದೆ ಭವಿಷ್ಯದ ಬಗ್ಗೆ ಭಯ ಇಲ್ಲ. ಬಟ್ ನಾವು ಇವಾಗ ಜಾಯ್ನ್ ಆದವ್ರಿಗೆ ನಮ್ಗೆ ಈ ಕಡೆ NPSದು ಭಯ ಇದೆ ಮತ್ತು ಪ್ರೈವೇಟೈಸೇಷನ್ದು ಭಯ ಇದೆ ಸರ್. ನಿಜ, ನೀವು ಹೇಳ್ದಂಗೆ ನಾವೆಲ್ಲ ಯಾವುದಾದ್ರೂ ಕಂಪ್ನಿಗಳನ್ನ ಪ್ರೈವೇಟ್ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಈ ಹಿಂದೆ ಯಾವುದಾದ್ರೂ ಎಸ್ಕಾಮ್ಸ್ಗಳಲ್ಲಿ ಒಂದೊಂದು ಭಾಗ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಕಾರಣ ಹುಕ್ಕೇರಿನಲ್ಲಿ ಈಗಾಗಲೇ ಒಬ್ಬರು ಅದನ್ನು ಮಾಡ್ಕೊಂಡು ನಿರ್ವಹಿಸ್ತಾ ಇದ್ದಾರೆ. ಆದರೆ ವಿಪರ್ಯಾಸ ಅಂದರೆ ಯಾವುದೇ ಎಸ್ಕಾಮ್ಸ್ಗಳು ಪ್ರೈವೇಟ್ ಆಗ್ತಾ ಇಲ್ಲ. ಈಗ ಸೈಲೆಂಟಾಗಿ KPDCLಲ್ಲಿ ಈ ಪ್ರೈವೇಟ್ ಮಾಡೋದಕ್ಕೆ ದಿಕ್ಕಲ್ಲಿ ಹೊರಟಿದ್ದಾರೆ. ಈಗಾಗಲೇ ಸುಮಾರು 3 ಕಡೆ ಈ TBCB ಒಳಗಡೆ ಒಂದು ಬೆಳಗಾಮಲ್ಲಿ ರಾಮದುರ್ಗ ಇರ್ಬೋದು, ಮೈಸೂರಲ್ಲಿ ಹಂಪಾಪುರ ಇರ್ಬೋದು, ಶಿವಮೊಗ್ಗದಲ್ಲೊಂದು, ಈ 3 ಕಡೆ ಪ್ರೈವೇಟ್ ಮಾಡೋದಕ್ಕಲ್ಲಿ ಪ್ರಯತ್ನಗಳು ನಡೆದೋಗಿದೆ. ಈ 250 ಕೋಟಿಗಿಂತ ಹೆಚ್ಚು ಬಂಡವಾಳ ಹೂಡ ಅಂತಿದ್ದನ್ನು ಯಾರು ಪ್ರೈವೇಟ್ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಪ್ರೈವೇಟ್ ಏಜೆನ್ಸಿಯವರು ಬಂದಿದ್ದಾರೆ. ಈಗಾಗಲೇ ಆ ಪ್ರಕ್ರಿಯೆಗಳು ನಡೆದಿದೆ. ಪ್ರೈವೇಟ್ ಇನ್ವೆಸ್ಟರ್ಸು ಬಂದು ನಮ್ಮಲ್ಲಿ ಬಂಡವಾಳ ಹಾಕಿದ ನಂತರ ಅವರು ಮುಂದಿನ ದಿನಗಳಲ್ಲಿ ಅವರು ಟ್ಯಾರಿಫನ್ನು ಕೇಳ್ತಾರೆ. ಅವ್ರಿಗೆ ಏನೇನು ಸವಲತ್ತುಗಳು ಬೇಕು ಅದನ್ನು ಕೇಳ್ತಾರೆ. ಇನ್ನು ಮುಂದಾದರೂ ಆಗಬಾರ್ದು ಅನ್ನೋ ದಿಕ್ಕಲ್ಲಿ ನಾವು ಸಂಘ
ನಮ್ಮ ತಂಡ ಬಂದಿದ್ದೇ ಆದರೆ ನಾವು ಪ್ರಯತ್ನ ಮಾಡಿ ಅದನ್ನು ನಿಲ್ಲಿಸೋದಕ್ಕೆ ಹೆಚ್ಚು ಶ್ರಮ ಹಾಕಿ ನಿಲ್ಲಿಸ್ತೇನೆ. ಸರ್ ಇನ್ನೊಂದು ನಮ್ಮಲ್ಲಿ ಇವಾಗಲೇ 15 ಕಡೆ ಸ್ವಂತ ಬಿಲ್ಡಿಂಗ್ ಇದ್ದಾವೆ ಸರ್. ನಮ್ಮ ಯುವ ಇಂಜಿನಿಯರ್ಸ್ಗಳಿಗೆ ಉಪಯೋಗ ಆಗಲಿಕ್ಕೆ ಅಂತ ತಾವು ಟ್ರೈನಿಂಗನ್ನು ಖಂಡಿತವಾಗಿ ಅಳವಡಿಸ್ಕೊಡ್ಬೇಕು ಸರ್. ಯಾಕೆ ಅಂದರೆ ಈಗ ಹೊಸದಾಗಿ ಅಪಾಯಿಂಟ್ ಆಗಿರ್ತೀವಿ, ನಮಗೆ R&P ರೆಗ್ಯುಲೇಷನ್ಸ್ ಅಂದರೆ ಗೊತ್ತಿರಲ್ಲ, ವರ್ಕ್ ಲೋಡ್ ನಾಮ್ಸ್ ಅಂದರೆ ಗೊತ್ತಿರಲ್ಲ, ಸರ್ವಿಸ್ ರೆಗ್ಯುಲೇಷನ್ಸ್ ಗೊತ್ತಿರಲ್ಲ. ಇದ್ರ ಬಗ್ಗೆ ಮನವರಿಕೆ ಮಾಡಲಿಕ್ಕೆ ತಾವು ಯಾವ ರೀತಿ ಪ್ರಯತ್ನ ಪಡ್ತೀರಾ? ಈಗಾಗಲೇ ಬೆಸ್ಕಾಮ್ ಇರಲಿ ಅಥವಾ KPTCL ಇರಲಿ, ಇಲ್ಲಿ HRD ಸೆಂಟ್ರಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಸಂಘದ ಕಚೇರಿಯಲ್ಲಿ ಟ್ರೈನಿಂಗ್ ಕೊಡ್ತಾ ಇರೋದು ಮೈಸೂರಲ್ಲಿ ಮಾತ್ರ. ಮೈಸೂರಲ್ಲಿ ನಮ್ಮ ಎಲ್ಲ ನೌಕರರುಗಳಿಗೆ, ಅಧಿಕಾರಿಗಳಿಗೆ ಕಾಲಕ್ಕೆ ಏನೇನು ಟ್ರೈನಿಂಗ್ ಬೇಕಿದೆಯೋ ಅದನ್ನು ಕೊಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಟ್ರೈನಿಂಗ್ ಅವಶ್ಯಕತೆ ಇದ್ದಲ್ಲಿ ಮ್ಯಾನೇಜ್ಮೆಂಟ್ ಜೊತೆ ನಾನು ಮಾತಾಡಿ ಆ ಟ್ರೈನಿಂಗ್ ಕೊಡಿಸೋ ಪ್ರಯತ್ನ ಕೂಡ ನಾನು ಮಾಡ್ತೇನೆ. ಜೊತೆಗೆ ಸರ್, ಈ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಬಂದಂಗೆನೆ ನಾವು ಟ್ರೈನಿಂಗ್ ಅಲ್ದೇನೆ ಈ ವರ್ಚುವಲ್ ಆಗಿ ಒಂದು ಮಟೀರಿಯಲ್ನ ಆಕ್ಸೆಸಬಲ್ ಆಗೋ ಥರ ಮತ್ತು ವಿಡಿಯೋ ಕ್ಲಿಪ್ಸ್ನ ಆಕ್ಸೆಸಬಲ್ ಆಗೋ ಥರ ನಾವೊಂದು ಆ್ಯಪ್ನ ಯಾಕೆ ಮಾಡಬಾರ್ದು? ಇದ್ರ ಬಗ್ಗೆ ನೀವು ಪ್ರಪೋಸ್ ಮಾಡ್ತೀರಾ? ಮುಂದೆ ಡೆವಲಪ್ ಮಾಡಿಸ್ತೀರಾ? ಖಂಡಿತವಾಗೂ ಮಾಡ್ತೀನಿ. ಮುಂದೆ ತಾವು ಹೇಳಿದಾಗೆ ಸ್ವಲ್ಪ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ನಾವು ಅದಕ್ಕೆ ಹೊಂದ್ಕೊಳ್ಬೇಕಾಗುತ್ತೆ. ಆ ದಿಕ್ಕಲ್ಲಿ ಪ್ರಯತ್ನ ಮಾಡಿ ಆ್ಯಪ್ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಥವಾ ರೆಡಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಸರ್, ಇವಾಗ AI ಯುಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದೆ ಮನುಷ್ಯರಂದು ನಡೀತಾ ಇಲ್ಲ ಇವಾಗ. ಹಾಗಾಗಿ ನಾವು ಅಪ್ಡೇಟೆಡ್ ಆಗಿರೋದು ತುಂಬಾನೇ ರಿಕ್ವೈರ್ಮೆಂಟ್ ಇರೋದ್ರಿಂದ ಇದ್ರ ಬಗ್ಗೆನೂ ನಾವು ಅಸೋಸಿಯೇಷನ್ ಇಂದ ಒಂದು ಕೆಲವಾದ ಅಗತ್ಯವಾದ ಕ್ರಮಗಳನ್ನ ತಗೊಳ್ಳೋದು ಬೇಕಾಗಿದೆ. ಇದಕ್ಕೆ ಈಗಾಗಲೇ ಮ್ಯಾನೇಜ್ಮೆಂಟ್ ಕೂಡ ತಯಾರಿ ಮಾಡ್ಕೊಳ್ತಾ ಇದೆ. ನಾವು ಏನು ಅಡ್ವಾನ್ಸ್ ಟೆಕ್ನಾಲಜಿ ಬೇಕೋ ಆ ದಿಕ್ಕಲ್ಲಿ ಮ್ಯಾನೇಜ್ಮೆಂಟ್ ಕೂಡ ಅಗತ್ಯವಾಗಿ ಏನೇನು ಬೇಕಿದೆ ಅದನ್ನು ಮಾಡ್ತಾ ಇದೆ. ಇನ್ನೂ ಹೆಚ್ಚಿನ ಅಗತ್ಯತೆ ಕಂಡು ಬಂದಲ್ಲಿ ನಾನು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ಮುಂದಿನ ದಿನಗಳಲ್ಲಿ ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್ ಇನ್ನೊಂದು ಕ್ವಶನ್ನು. ಸೊ ನಮ್ಮ KEB ಇತಿಹಾಸ ತಗೊಂಡ್ರೆ ತುಂಬ ಲೆಜೆಂಡ್ರಿ ಇಂಜಿನಿಯರ್ಸ್ ಎಲ್ಲ ಬಂದು ಹೋಗಿದ್ದಾರೆ. ಅಂದರೆ ಕೆಲವು ನೋಡಿ, ಸತ್ಯಪ್ರೇಮ್ ಕುಮಾರ್ ಸರ್ ಇರ್ಬೋದು ಅಥವಾ ವೆಂಕಟೇಶ್ವರ ರೆಡ್ಡಿ ಸರ್ ಇರ್ಬೋದು, ಈ ಥರ ತುಂಬ ಹೆಸರುಗಳನ್ನ ಕೇಳ್ತಾ ಇರ್ತೀವಿ. ಬಟ್ ಅವ್ರನ್ನ ಮೀಟ್ ಮಾಡೋ ಅವಕಾಶ ಸಿಕ್ಕಿರಲ್ಲ ನಮಗೆ. ಸೊ ಯಂಗ್ ಇಂಜಿನಿಯರ್ಸು ಮತ್ತು ರಿಟೈರ್ಡ್ ಇಂಜಿನಿಯರ್ಸು, ಸೀನಿಯರ್ ಇಂಜಿನಿಯರ್ಸ್ನ ಗ್ಯಾದರ್ ಮಾಡೋ ಅಂತ ಏನಾದ್ರು ಒಂದು ಪ್ರೋಗ್ರಾಮ್ ನಿಮ್ಮ ಅಜೆಂಡಲ್ಲಿ ಇದೆಯಾ? ನಮ್ಮಲ್ಲಿ ಒಂದು ಬ್ರಿಡ್ಜ್ ಬೇಕಾಗಿದೆ ಸರ್, ಯಂಗ್ ಅಂಡ್ ರಿಟೈರ್ಡ್ ಇಂಜಿನಿಯರ್ಸ್. ಹೌದು, ಈ ಎಲ್ಲ ಹಿಂದಿನ ಅವಧಿಗಳಲ್ಲೂ ಇದೆ. ಒಂದು ವೇಳೆ ನಮ್ಮ ತಂಡ ಆಯ್ಕೆಯಾಗಿ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಅಡ್ವೈಸರಿ ಕಮಿಟಿ ಅಂತ ಒಂದು ಕಮಿಟಿ ಮಾಡ್ಕೊಳ್ತೀವಿ. ಅಲ್ಲಿ ಎಲ್ಲ ನುರಿತ ಅಧ್ಯಕ್ಷರುಗಳನ್ನ ಅಥವಾ ಅದರ್ದೇನ ಅಧ್ಯಕ್ಷರುಗಳನ್ನು ಕೂಡ ನಾವು ಅದರಲ್ಲಿ ಆ ಕಮಿಟಿನಲ್ಲಿ ಸೇರಿಸ್ಕೊಂಡು ಅವರ ಸಲಹೆಗಳನ್ನು ನಾವು ಪಡ್ಕೊಂಡು ನಮ್ಮ ಅಸೋಸಿಯೇಷನ್ಗೆ ಮತ್ತು ಇಲಾಖೆಗೆ ಏನೆಲ್ಲ ಅಗತ್ಯಗಳಿದೆಯೋ ಅದನ್ನೆಲ್ಲ ಅಡ್ವೈಸರಿ ಕಮಿಟಿ ಮುಖಾಂತರ ಅದನ್ನು ಪಡ್ಕೊಂಡು ನಾವು ಮುಂದೆ ಏನು ಮಾಡಬೇಕು ಕೆಲಸ ದಿಕ್ಕಲ್ಲಿ ಮಾಡ್ತೀವಿ. ಸರ್, ಈ 2% ಅರಿಯರ್ಸ್ ಬಂದಿಲ್ಲ, ಅದಕ್ಕೂ ಬಸವಣ್ಣವರೇ ಕಾರಣ. 96 AEE ಬೋರ್ಡಲ್ಲಿ ಅಪ್ರೂವಲ್ ಆಗಿದೆ, ಅದಕ್ಕೂ ಬಸವಣ್ಣವರೇ ಕಾರಣ. ಈ ಥರ ಸೋಷಿಯಲ್ ಮೀಡಿಯಾನಲ್ಲಿ ನಿಮ್ಮ ಬಗ್ಗೆ ಆ್ಯಂಟಿ ಕ್ಯಾಂಪೇನ್ ನಡೀತಾ ಇದೆ. ಹಾಗಾದರೆ ನೀವು ಅಷ್ಟೊಂದು ಪವರ್ಫುಲ್ಲಾ? ನೋಡಿ, ಈ ನೆಗೆಟಿವ್ ಪ್ರಪಗಂಡ ಮಾಡೋದಿದೆಯಲ್ಲ, ಅದು ಈ ಕೆಲಸ ಮಾಡ್ತಾ ಇರೋರ್ಗೆ ಅನ್ವಯಿಸುತ್ತದೆ. ನಾನು 2%ಗೆ ನಾನು ಕಾರಣ ಹೇಗಾಗ್ತೀನಿ? 2003ರಿಂದ 2010 ಅವಧಿನಲ್ಲಿ ಅದು 2% ಆಗಬೇಕಾಗಿತ್ತು. ಆವಾಗ ನಾನು ಅಸೋಸಿಯೇಷನ್ ಆಕ್ಟಿವಿಟೀಸಿಂದನೇ ದೂರ ಇದ್ದೆ. ನನ್ನನ್ನು ಹೇಗೆ ಕಾರಣಕರ್ತರು ಅಂತ ಹೇಳ್ತಾರೆ? ಡೈರೆಕ್ಟ್ ರೆಕಮೆಂಡ್ಮೆಂಟ್ಗೂ ನಾನೇ ಕಾರಣ ಹೇಗಾಗಕ್ಕೆ ಸಾಧ್ಯ? ನಾನು ಒಮ್ಮೆ ಕೂಡ ಅಧ್ಯಕ್ಷ ಆಗಿಲ್ಲ, GS ಆಗಿಲ್ಲ. ಈಗಾಗಿರ್ತಕ್ಕಂಥ ಅಧ್ಯಕ್ಷರು ಬೋರ್ಡಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ನಾವು ಆ ಅಧ್ಯಕ್ಷರಿಗೆ ಇದನ್ನು ಕೇಳಬೇಕಾದ ಪ್ರಶ್ನೆ ಇದು. ಇದನ್ನು ನನಗೆ ಕೇಳ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ಸತ್ಯಕ್ಕೆ ದೂರವಾದ ವಿಚಾರಗಳು. ಈ ಹಿಂದೆ ಕೂಡ ಡೈರೆಕ್ಟ್ ರೆಕ್ರೂಟ್ಮೆಂಟ್ 300 ಜನ ಆಗಿದ್ದಾರೆ, ಅದಕ್ಕೂ ಬಸವಣ್ಣ ಕಾರಣ ಅಂತ ಹೇಳ್ತಾರೆ. ಅವಾಗಲೂ ಕೂಡ 2007ರಲ್ಲಿ ಅದು ಡೈರೆಕ್ಟ್ ರೆಕ್ರೂಟ್ಮೆಂಟ್ ನೇಮಕಾತಿ ಮಾಡಿದ್ದು. ಅವಾಗ ನನ್ನ ಅಸೋಸಿಯೇಷನ್ ಆಕ್ಟಿವಿಟೀಸ್ ಸಾಮಾನ್ಯ ಕೇಂದ್ರ ಕಾರ್ಯಕರಿತಿ ಸಮಸ್ಯೆ ಕೂಡ ಆಗಿರಲಿಲ್ಲ. ಹೇಗೆ ಇದನ್ನೆಲ್ಲ ನನಗೆ ಹೇಳ್ತಾರೆ? ಇವರು ನನ್ನನ್ನು ನೆಗೆಟಿವ್ ಪ್ರಪಗಂಡ ಮಾಡಕ್ ಹೋಗಿ ನನ್ನನ್ನು ಅವರಾಗಿ ಅವರು ಹೀರೋ ಮಾಡ್ತಾ ಇದ್ದಾರೆ ಹೊರತು ನಾನು ಹೀರೋ ಅಂತ ನಾನು ಅನ್ಕೊಂಡಿಲ್ಲ. ಇದು ಕೇವಲ ಎಲೆಕ್ಷನ್ಗೋಸ್ಕರ, ನಿಮ್ನ ಆಂಟಿ ಕ್ಯಾಂಪೇನ್ಗೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ? ಹೌದು, ಖಂಡಿತ ಸತ್ಯ. ಸರ್, ಕಳೆದ 4 ವರ್ಷಗಳಿಂದ AE to AEE ಪ್ರಮೋಷನ್ ಬಂದಿಲ್ಲ. ಹೇಳಿದ್ರೆ ಕೋರ್ಟ್ ಕೇಸು ಅದು ಇದಂತೆಲ್ಲ ಹೇಳ್ತಾರೆ. ಇದು ನಿಜವಾಗ್ಲೂ ಕೋರ್ಟ್ ಕೇಸ್ ಅನ್ನೋದು ಪ್ರಮೋಷನ್ಸ್ಗೆ ಎಫೆಕ್ಟ್ ಆಗ್ತಿದೆಯಾ? ಇವಾಗ ಕೆಲವೊಂದಿಷ್ಟು ನಮ್ಮ ಅಪ್ಲಿಕೇಶನ್ಸ್ ಸರ್, ನಾನು NHSಗೆ ಅಪ್ಲೈ ಮಾಡ್ತೀನಿ, ಮೆಡಿಕಲ್ಗೆ ಅಪ್ಲೈ ಮಾಡ್ತೀನಿ, ಯಾವುದು ಕಾಲಕ್ಕೆ ನಮಗೆ ಸಿಗ್ತಾ ಇಲ್ಲ. ಇದು ಡಿಲೇ ಆಗ್ತಾ ಇದೆ. ಹೆಚ್ಚು ಹುದ್ದೆಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ ನಿಮ್ಮ ಪ್ಲಾನ್ ಆಫ್ ಆಕ್ಷನ್ ಏನು? ಅವರು ಅವರ ಕ್ಯಾಂಡಿಡೇಟ್ಗಳ ಬಗ್ಗೆ ಹೇಳ್ಕೋಬಹುದಿತ್ತೆ ಹೊರತು ಅವರಾಗಿ ಅವರು ನನಗೆ ನೆಗೆಟಿವ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡಿದ್ರೆ ಅದು ಅವರ ಭ್ರಮೆ.